ನಮಸ್ಕಾರ. ಈ ದಿನ ನಾವು ಉತ್ತರ ಕನ್ನಡ ಜಿಲ್ಲೆಯ ಜೋಡೆ ತಾಲೂಕಿನ ಈ ಪನಸೋಲಿ ಅನ್ನೋ ಒಂದು ಸ್ಥಳದಲ್ಲಿದ್ದೇವೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಆನೆಯ ಒಂದು ನಾವು ವೀಕ್ಷಣೆಯನ್ನು ಮಾಡ್ಬೋದು. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೆಸಾರ್ಟಲ್ಲಿರೋರು ಇಲ್ಲಿ ಆನೆಯನ್ನು ವೀಕ್ಷಣೆ ಮಾಡ್ಬೋದು. ಇದು ಮೊದಲನೇ ಆನೆ ಯಾವುದು ಅಂದರೆ ಚಾಮುಂಡಿ ಅಂತ. ಈ ಚಾಮುಂಡಿ ಆನೆ ಇರ್ತಕ್ಕಂಥ ಫಸ್ಟ್ ಏನಿದೆಲ್ಲ ಚಾಮುಂಡಿ ಆನೆ. ಆನಂತರ ಎರಡನೇದು ಇದು ಚಂಚಲ ಅಂತ. ಈ ಚಂಚಲ ಆನೆ ಯಾಕೆ ಹೀಗೆ ಮಾಡ್ತಾ ಇದೆ ಅಂದರೆ ಅದನ್ನು 2020 ಗೋವಾ ರಾಜ್ಯದಲ್ಲಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಸರ್ಕಸ್ನಲ್ಲಿ ಉಪಯೋಗ ಮಾಡ್ತಿದ್ದಾರಂತೆ. ಸೊ ಸರ್ಕಸ್ನಲ್ಲಿ ಉಪಯೋಗ ಮಾಡೋದ್ರಿಂದ ಅದು ಪ್ರಾಣಿಯ ಒಂದು ಹಾನಿ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಇತ್ತೀಚೆಗೆ ಕಾನೂನನ್ನು ಮಾಡ್ತಾ ಬಂದರು. ಸೊ ಹಾಗಾಗಿ 2020 ಅದನ್ನು ಸೇವ್ ಮಾಡಿದರು ಗೋವಾದಿಂದ. ಸೊ ಈ ಗೋವಾದಿಂದ ತೊಗೊಂಡ್ಬಂದಿದ್ದಾರೆ. ಅದಕ್ಕೆ ಆನೆ ಯಾವಾಗಲೂ ಹೀಗೆ ಮಾಡುತ್ತೆ. ಹೀಗೆ ಯಾಕೆ ಮಾಡುತ್ತೆ ಅಂದರೆ ಸರ್ಕಸ್ಸಲ್ಲಿ ಹಾಗೆ ಮಾಡಿ ಅದಕ್ಕೆ ರೂಢಿ ಇರೋದ್ರಿಂದ ಅದು ಆ ರೀತಿಯಾಗಿ ಮಾಡುತ್ತೆ. ಅಲ್ಲಿ ಲಾಸ್ಟ್ ಒಂದು ಇದೆಯಲ್ಲ ಅದು ಶಿವಾಂಗಿ ಅಂತ. ಆ ಶಿವಾಂಗಿ ಅದು ಕೂಡ ಹೆಣ್ಣು ಆನೆ. ಈ ಒಂದು ಚಾಮುಂಡಿ ಆನೆಯ ಮಗಳು ಅದು ಒಂದು ಹೆಣ್ಣು ಆನೆ. ಆನಂತರ ಇತ್ತೀಚೆಗೆ ಒಂದು 2-3 ವರ್ಷದ ಇದು ಗಂಡ ಆನೆಗೆ ಕೂಡ ಮರೆ ಹಾಕಿತ್ತು. ಸೊ ಆ ಮರಿನ ಏನು ಮಾಡಿದ್ದಾರೆ ಅಂದರೆ ಬೇರೆ ಒಂದು ರಾಷ್ಟ್ರಕ್ಕೆ ರಫ್ತು ಮಾಡಿದ್ದಾರಂತೆ. ಹೀಗಾಗಿ ಪ್ರಸ್ತುತವಾಗಿ ಯಾರೇ ಇಲ್ಲಿ ಪ್ರವಾಸಿಗರು ಬಂದರೂ ಕೂಡ ಈ 3 ಆನೆಗಳನ್ನು ವೀಕ್ಷಣೆ ಮಾಡ್ಬೋದು. ಒಂದು ಚಾಮುಂಡಿ ಆನೆ, ಚಂಚಲ ಆನೆ, ಹಾಗೆ ಒಂದು ಶಿವಾಂಗಿ ಆನೆ. 2020 ಸರ್ಕಸ್ ಅಲ್ಲಿಂದ ರೆಸ್ಕ್ಯೂ ಮಾಡಿರೋದು. ಅದು ಮುಂಚೆನೆ ರೆಸ್ಕ್ಯೂ ಆಗಿತ್ತು. ಸರ್ಕಸ್ ಇಂದ ಪರ್ಚೇಸ್ ಮಾಡಿ ಜಾಂಗ್ರಿರ ರೆಸಾರ್ಟ್ ಅಲ್ಲಿ ಇಟ್ಟಿದ್ರು. ಅದಕ್ಕೆ ರೆಸಾರ್ಟ್ ಅಲ್ಲಿ ಎಲಿಫೆಂಟ್ ರೈಡಿಂಗ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಇಲ್ಲಿಗಲ್ ಕೆಲಸ ಎಲ್ಲ ಮಾಡಿಸ್ಕೊಂಡಿದ್ರು. ಅಲ್ಲಿಂದ ನಮ್ಮ ಸರ್ ಹೋಗಿ ಪರ್ಚೇಸ್ ಇದು ರೆಸ್ಕ್ಯೂ ಮಾಡ್ಕೊಂಡು 2020ರಿಂದ ಇವಾಗ ಹೆಲ್ದಿ ಆಗಿದೆ. ಶುಗರ್ ಎಲ್ಲ ಇತ್ತಿದ್ದಕ್ಕೆ ನಾರ್ಮಲ್ ಬಂದಿದೆ ಶುಗರ್. ಇದ್ರ ಹೆಸರು ಚಂಚಲ, 38 ವರ್ಷ. ಇದ್ರ ಹೆಸರು ಒಂದು ಚಾಮುಂಡಿ. ಇದು ಏಜ್ 27. ಶಿವಾಂಗಿ ಇದ್ರದ್ದು 2ನೇ ಮಗಳು. ಇದ್ರದ್ದು 2ನೇ ಮಗಳು, 10 ವರ್ಷ ಅವಳಿಗೆ. ಇದು ಕೊಡಗಿಂದ ತಂದಿದ್ದು. ಮೊದಲನೇ ಮಗ ಕರ್ಣ ಅಂತ ಮತ್ತಿಗೂಡಲ್ಲೇ ಇದ್ದ, ಹೊರದೇಶಕ್ಕೆ ಕಳಿಸಿದ್ದಾರೆ. 3ನೇ ಮಗಳು ಗೌರಿ ಅಂತ ತೀರ್ಕೊಂಡು 2 ತಿಂಗಳಾಯ್ತು. ಆನೆಗೆ ಆಯಸ್ ಬಂದು 100 ವರ್ಷ ಆಯಸ್ಸು. ಮನುಷ್ಯರ ಥರನೇ ಅದಕ್ಕೂ ಕಾಯಿಲೆ ಬರ್ತದೆ. ಶುಗರು, BP, ಥೈರಾಯ್ಡು, ಹಾರ್ಟ್ ಅನ್ನೋದು ಅದಕ್ಕೂ ಬರ್ತದೆ. ಡೈಲಿ ಪರ್ ಡೇ 250ರಿಂದ 300 kg ತನಕ ಆನೆಗಳು ಮೇಯ್ತು ಪರ್ ಡೇ. ನಾವಿಲ್ಲಿ ಜಾಸ್ತಿ ಇಟ್ಕೊಳ್ಳಲ್ಲ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಡಿಸ್ಪ್ಲೇಗೆ ಅಷ್ಟೇ. ಮೇಡಮ್ ಇಲ್ಲಾಂದ್ರೂ 90 ಲೀಟ್ರು, 100 ಲೀಟ್ರು ಡೈಲಿ ಕುಡಿದ್ರೆ ಗಂಡಾನೆಗಳಿಗೆ ಬರುತ್ತೆ ಮೇಡಮ್. ಇಲ್ಲಿಂದ ಹೋಲಿದೆಯಲ್ಲ ಹೋಗಿದೆಯಲ್ಲ, ಇಲ್ಲಿಂದ ಲಿಕ್ವಿಡ್ ಥರ ಬರುತ್ತೆ, ಎಣ್ಣೆ ಸ್ವಲ್ಪ ಪದಾರ್ಥ. ಆ ಟೈಮಲ್ಲಿ ಮಸ್ತಿ ಮಾಡ್ತಾವೆ ಆನೆಗಳು. 3 ತಿಂಗಳು ಇರ್ತಾವೆ ಮೇಡಮ್ ಕಂಟಿನ್ಯೂ. ಒಂದ್ಸಲ ಮದ ಬಂದ್ರೆ 3 ತಿಂಗಳು ಇರುತ್ತೆ. 3 ತಿಂಗಳು ಇರುತ್ತೆ. ಒಂದೊಂದು ಆನೆಗೆ 6 ತಿಂಗಳು ಇರುತ್ತೆ. ಆ ಟೈಮಲ್ಲಿ ಸೌಮ್ಯ ಸ್ವಭಾವ ಆನೆಗಳು ಮುದ್ದಾಗಿಂದನೂ ನೋಡ್ಕೊಂಡು ಬಂದಿರ್ತಾವಲ್ಲ ಮನುಷ್ಯಂದು BP ಹೆಂಗೆ ಅಂತ. ಆನೆಗಳು ಹತ್ರ ತಗೊಳ್ಳಲ್ಲ. ಮನುಷ್ಯಂಗೆ ಆ ಟೈಮಲ್ಲಿ ಎದುರಿಸ್ಕೋಬೇಕಂತ ಅದಕ್ಕೆ ಗೊತ್ತಿರುತ್ತೆ. ಅದೇ ಕಾಡನ್ನೇ ನಾವು ಹಿಡಿದು ಟ್ರೈನ್ ಮಾಡಿರ್ತೀವಲ್ಲ, ಅದ್ರ ಮೊದಲಲ್ಲಿ ನಾವು ಹೆಂಗೆ ಅಂತ ನೋಡ್ಕೊಂಡ್ರೆ 1 ವರ್ಷ, ಮಿಕ್ಕಿದ ವರ್ಷ ಎಲ್ಲ ಅದು ನಾರ್ಮಲ್ ಆಗಿ ದಸರಾನು ಕೊಡ್ಬೋದು, ಕಾಡಾನೆ ಕಾರ್ಯಕ್ರಮ ತೊಗೊಂಡು ಹೋಗ್ಬೋದು, ಹತ್ರನೂ ಬಿಟ್ಕೊಂತೀವಿ. ಡಿಸ್ಪ್ಲೇಗೂ ಇರ್ತವೆ ಮದದಾನೆಗಳು. ಒಂದೊಂದು ಸೌಮ್ಯ ಸ್ವಭಾವ ಅಂತಾರೆ. ಆನೆ ಗರ್ಭಾವಧಿ ಬಂದು 18 ತಿಂಗಳಿಂದ 22 ತಿಂಗಳು ತನಕ. 18 ತಿಂಗಳು ಅಂದರೆ 18-19 ಗಂಡು ಮರಿ ಆಗುತ್ತೆ. 22 ತಿಂಗಳು ಅಂದರೆ ಲೇಟಾಗಿ ಹೆಣ್ಣು ಮರಿ ಆಗುತ್ತೆ. ಮೇಡಮ್ 1 ಕಿಲೋಮೀಟರ್ ತನಕ ಕೆಟ್ಟು ಸ್ಮೆಲ್ ಬರುತ್ತೆ. ಗೊತ್ತಾಗುತ್ತೆ ಅದು ಟೆರಿಟರಿ ಎಷ್ಟಿದೆ ಅಂತ. ಬೇರೆ ಗಂಡಾನೆ ಬಂದು ಅದ್ರಲ್ಲಿ ಹೋಗಲ್ಲ, ಅದ್ರ ಹತ್ರ ಕಾಳಗಕ್ಕೆ. ಗಂಡನೇ ಅದು ಮದ ಇತ್ತು, ಇದು ಮದ ಇದ್ರೆ ಅವಾಗ ಅಪೋಸಿಟ್ ಹಾಕಿ 2ರಲ್ಲಿ 1 ಉಳಿಯೋ ಚಾನ್ಸಸ್ ಇರುತ್ತೆ ಅಷ್ಟೇ. ಲಾಸ್ಟ್ ಟೈಮ್ ಒಂದು ಇದ್ರದೊಂದು ರಾಜೇಶ್ ಅನ್ನೋದು ಅದಕ್ಕೂ ಮದ ಇತ್ತು, ಕಾಡನಿಗೂ ಮದ ಇತ್ತು. ನಮ್ಮ ಮನೆ ಒಂದು ಸ್ವಲ್ಪ ಕಟ್ಟಿರೋದ್ರಿಂದ ಬೇಡಿ ಕಾಲಲ್ಲಿ ಇದ್ದಿದ್ದಕ್ಕೆ ಕಾಳಗ ಆಡೋಕ್ಕಾಗಿಲ್ಲ. ಮತ್ತೊಂದು ಕ್ರಾಸ್ ಅಂತ ಇತ್ತು ನಮ್ಮ ಮನೆ. ಆ ಕಾಡನ್ನೇ ಹೊಡೆದು ಅದು ಫೀಮೇಲ್ಗಳಿಗೆ ಬರ್ತಾವೆ, ಗಂಡನಿಗೆ ಬರ್ತಾವೆ. ಅದರಲ್ಲೂ ಟ್ರಾನ್ಸ್ಜೆಂಡರ್ ಅಂತ ಬರ್ತವೆ, ಅದಕ್ಕೆ ದಂತ ಬರಲ್ಲ. ಮಕ್ನ ಅದಕ್ಕೆ ಮಕ್ನ ಅಂತ. ಗಂಡನಿಗಿಂತ 9 ಪಟ್ಟು ಬಲ ಇರುತ್ತೆ ಮೇಡಮ್. ಗಂಡನಿಗಿಂತ 9 ಪಟ್ಟು ಶಕ್ತಿ ಜಾಸ್ತಿ ಅದು ಮಕ್ನ. ಸರ್ ಅದು ನಾರ್ಮಲ್ ಆಗಿ ಹುಟ್ಟಿರುತ್ತೋ ಅಥವಾ ಉದ್ದೇಶಪೂರ್ವಕವಾಗಿ ಏನೋ ಮಾಡಿರ್ತಾರೆ ಅದ್ರ ಟ್ರಾನ್ಸ್ಜೆಂಡರ್? ಅದ್ರದ್ದು ಅಷ್ಟೇನು ಗೊತ್ತಿಲ್ಲ ಸರ್. ಅದು ನಾರ್ಮಲ್ ಆಗಿ ಹುಟ್ಟುತ್ತವೆ. ಅದು ಬ್ರೀಡಿಂಗ್ ಮೇಡಮ್. ಸ್ಮೆಲ್ಲಲ್ಲೇ ಜಾಸ್ತಿ ಕಂಡು ಹಿಡಿಯೋದು. ಆನೆ ನೀರಲ್ಲಿ ಮೇವೆಲ್ಲಿ ಅನ್ನೋದು ಕಾಲಲ್ಲಿ ಗೊತ್ತು ಮಾಡುತ್ತೆ. ಕಾಲ್ ಸೆನ್ಸಲ್ಲಿ ನೀರಲ್ಲಿ 10 ಕಿಲೋಮೀಟರ್ ದೂರ ಇದ್ರು ಕಾಲ್ ಸೆನ್ಸಲ್ಲಿ ನೀರು ಎಲ್ಲಿದೆ ಅಂತ ಗೊತ್ತು ಮಾಡುತ್ತೆ. ಮೇವು ಯಾವುದಾದ್ರು ಆನೆ ಏನಾದ್ರು ಪ್ರಾಣಿ ನಮಗೆ ನಮ್ಮ ಮಾತು ಕೇಳೋದಿದ್ರು ಸ್ಮೆಲ್ಲಲ್ಲೇ. ಸ್ಮೆಲ್ಲಲ್ಲಿ ನಮ್ಮ ಮನುಷ್ಯ ಬಂದಂಥ ಸ್ಮೆಲ್ಲಲ್ಲಿ ಗೊತ್ತು ಮಾಡ್ಕೊಂಡು ವಾಯ್ಸಲ್ಲಿ ಅರ್ಥ ಮಾಡ್ಕೊಳ್ಳೋದು. ಜಾಸ್ತಿ ನೋಡೋದ್ರಲ್ಲಿ ಏನಿಲ್ಲ. ಬುಲ್ಡಾನೆಗಳು ಇರ್ತವೆ ಮೇಡಮ್ ಟ್ರೈನ್ ಮಾಡಿರೋದು. ಸ್ಮೆಲ್ಲಲ್ಲಿ ವಾಯ್ಸಲ್ಲಿ ಅಷ್ಟೇ ಕಂಡು ಹಿಡಿಯೋದಾಗುತ್ತೆ.
ಹಾ ಮೇಡಮ್, ಅದು ಕಾಡಾನೆ ಗುಂಪಲ್ಲಿ ಇವಾಗ ನಾವು ಜೊತೆ ಮಾಡಿದ್ವಿ, ತಾಯಿ ಮಗಳಿಗೆ ಜೊತೆ ಮಾಡಿದ್ವಿ, ಇದೆಲ್ಲ ಹೋಗುತ್ತೆ ಅದು ಹೋಗುತ್ತೆ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಇದು ಹೋಗುತ್ತೆ, ಇದು ಜೊತೆಗೆ ಸೇರಲ್ಲ. ಇವಾಗ ಕಾಡಾನೆಗಳಲ್ಲಿ ಹೆಂಗಂದ್ರೆ 20-20 ಗ್ರೂಪ್ ಇರುತ್ತೆ. ಅದರಲ್ಲಿ ಹೆಂಗ್ ಓಲ್ಡ್ ಏಜ್ ಲೇಡಿ ಅಜ್ಜಿ ಇರುತ್ತಲ್ಲ, ಅದು ಗೈಡ್ ಮಾಡುತ್ತೆ, ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ನೀರು ಸಿಗುತ್ತೆ, ಎಲ್ಲೆಲ್ಲಿ ವರ್ಷ ಅದು ತಿರುಗಿರುತ್ತೆ. ಆ ಜಾಗಕ್ಕೆ ಯಾವ್ದು ಅದು ಸತ್ತಿದ್ರೆ ಅದ್ರ ಹಿಂಗಡೆ ಏನಿರುತ್ತೆ ಅದು ತಗೊಳುತ್ತೆ ಜಾಗ. ಅದು ಹಾ, ನೀವು ಹೊಡೆದ್ರು ಗೊತ್ತು ಮಾಡ್ಕೊಂಡಿರುತ್ತೆ, ನಾನು ಯಾವಾಗ ಹೊಡೆದಿದ್ದೆ ಮತ್ತೊಂದ್ಸರಿ ಎದುರಿಸ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಹಾ, ಅದೇ ಗೊತ್ತಿಲ್ಲ. ಅದೇ ವಯಸ್ಸಾಗಿದ್ದ ಅಜ್ಜಿ ಹಿಂದೆ ಇರೋ ಆನೆಗಳಿಗೆ ಗೈಡ್ ಮಾಡಿರುತ್ತೆ. ಆಗ್ತಿರೋದಾಗ ಅದ್ರಲ್ಲಿ ಯಾಕೆ ದೊಡ್ಡದಿರುತ್ತೋ ಅದು ಆ ಸ್ಥಾನ ಆ ಥರ. ಬೇರೆ ಕಾಡಾನೆಗಳು ಅದಾವ ಇಲ್ಲಿ? ಹಾಂ ಸರ್, ಇದ್ದಾವೆ ಕಾಡಾನೆಗಳಿವೆ. ಅದು ಎಲ್ಲೆಲ್ಲಿಂದನೂ ಹೊಲಸೆ ಬರ್ತವೆ ಮೇಡಮ್ ಆ ಟೈಮಲ್ಲಿ. ಹಾಂ ಮೇಡಮ್, ಈ ಚೈನ್ ಇದೆಯಲ್ಲ ಹಾಕ್ಬಿಡಲ್ಲ, ಕೆಳಗಡೆ ಬೀಳಿಸ್ಬಿಡ್ತೀವಿ ಗಾಡಿಗೆ ಹೋಗಿ. ಆ ಕಡೆ ಇರೋ ಬೇಡಿ ಈ ಕಡೆ ಕಾಲಿಗೆ ಹಾಕ್ತೀವಿ. ಕಾಲಲ್ಲಿ ಎಳ್ಕೊಂಡು ಹೋದಾಗ ಟ್ರ್ಯಾಕ್ ಬೀಳುತ್ತೆ, ಈ ಸರಪಳಿ ತೂಕಕ್ಕೆ ಟ್ರ್ಯಾಕ್ ಬೀಳುತ್ತೆ. ಆ ಟ್ರ್ಯಾಕ್ ಮೇಲೆ ನಾವು ಹಾಂ ಮೇಡಮ್ ಸೇರ್ತವೆ. ಮೇಟಿಂಗ್ ಇದೊಂಥರ ಹೆಣ್ಣಾನೆಗಳು ಸೇರ್ತವೆ, ಹೆಣ್ಣಾನೆ ಸೇರಿಸ್ಕೊಳ್ಳಲ್ಲ ಯಾರು. ಇದು ಹೆಣ್ಣಾನೆ ಗ್ರೂಪ್ ಇರುತ್ತಲ್ಲ, ನೀವು ಹೇಳಿದ್ರಲ್ಲ ಓಲ್ಡ್ ಏಜ್ ಇದಿರುತ್ತೆ ಗ್ರೂಪಲ್ಲಿ, ಆ ಹೆಣ್ಣಾನೆಗಳಿಗೂ ಇವ್ರಿಗೆ ಸೇರಿಸ್ಕೊಳ್ಳಲ್ಲ. ಅದು ಅವ್ರದ್ದೇ ಇದಿರುತ್ತಲ್ಲ 40 ಗ್ರೂಪು, ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಅವರಲ್ಲಿ ಇರೋ ಗಂಡಾನೆಗಳಿಗೂ ಇದಕ್ಕೆ ಮೇಟ್ ಮಾಡಕ್ ಬಿಡಲ್ಲ. ಯಾವಾಗ ಒಂಟಿ ಸಲಗ ಮದದಾಗ ಬರ್ತಾವೋ ಅಲ್ಲಿಗೆ ಇರೋದು ಸೇರ್ಸ್ಕೊಳ್ತಾರೆ. ಸರ್ ಏನಂತ ಕರಿತೀರಿ ಆನೆ ಕರಿಬೇಕಾದ್ರೆ? ಸರ್, ಅದು ಹಿಂದಿ ಬೆಂಗಾಲಿ ಭಾಷೆ ಇರುತ್ತೆ, ಅಲ್ಲಿಂದಾನೆ ಪರಂಪರೆಯಾಗಿ ಅಲ್ಲಿಂದಾನೆ ಬಂದಿರೋದು ಭಾಷೆ. ಅಲ್ಲ, ನೀವು ಸದ್ಯ ಏನಂತ ಕರಿತೀರಿ ಕರಿಬೇಕಾದ್ರೆ? ಹತ್ರ ಬರೋಕ್ಕೆ ಲಾಚ್ ಮುಂದೆ ಹತ್ರ ಬರ್ತೀವಿ. ಲಾಚ್. ಅದು ಬಂದಾದ್ಮೇಲೆ ತಿನ್ನಕ್ಕೆ ಏನಾದ್ರು ಕೊಟ್ಟು ಕೆಳಗಡೆ ಕೂಸಿ ಮೈಯೆಲ್ಲ ಕೊಡ್ಕಿ, ಮಣ್ಣು ಕೆಸರಾಕಿರುತ್ತೆ, ಮೈ ಕೊಡ್ಕಿ, ಚೈನ್ ಹಾಕೊಂಡು ತಗೋಬೋದು. ಓಹೋ. ಹಾಂ, ಮಾವತಿ ಅಂದ್ರೆ ಇನ್ನೂ ಏನೂ ಆಗಿಲ್ಲ ಮೇಡಮ್. ಡೈಲಿ ವೇಜಸ್ ಲೆಕ್ಕದಲ್ಲಿ ಕಾವಾಡಿಗಳು ಮಾವತ ಅಂದ್ರೆ ಮೇಡಮ್, ಅದು ನೇರ ನೇಮಕ ಸಿಗುತ್ತೆ. ಅವಾಗ ಅದರಲ್ಲಿ ಸ್ಟಾರ್ ಇದ್ರೆ ನಮ್ಮ ಲಕ್ಕಿ ಇದ್ರೆ ಅದರಲ್ಲಿ ಅಪಾಯಿಂಟ್ ಆಗೋ ಚಾನ್ಸ್. ಲಾಸ್ಟ್ ಟೈಮ್ 3 ವರ್ಷ ಆಯ್ತಲ್ಲ ಆಯ್ಕೆ ಇವರಲ್ಲ, ಅವ್ನು ಇಬ್ರಾಹಿಮ್ ಅನ್ನೋ 2000 ರೂಪಾಯಿ. ಲಾಸ್ಟ್ ಟೈಮ್ ಇಲ್ಲಿ ಕೆಲಸ ಮಾಡಕ್ಕೆ ಇದು ಆನೆಯನ್ನು ಪಳಗಿಸುವಂಥದ್ದು, ಆನೆಗಳ ವ್ಯವಸ್ಥೆ ಇದೆಯಲ್ಲ, ಇದು ಜೀವದ ಜೊತೆ ಆಟ ಆಡ್ದಂಗೆ ಅವರು. ಹಾಂ, ಅರ್ಥ ಆಯ್ತಾ? ಸೊ ಇದೆಲ್ಲರಿಗೂ ಈ ಕಲೆ ಅನ್ನೋದು ಯಾರು ಸಾಧ್ಯನೇ ಇಲ್ಲ ಬರಲಿಕ್ಕೆ ಇದು. ಸೊ ಈಗ ನಾವು ಯಾರು ಹೋಗಿ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅವರು ಅದನ್ನೇ ಅವ್ರಿಗೆ ಮಾತ್ರ ಸಾಧ್ಯ ಅದು. ಪನಿಸೋಲಿ ಆನೆ ಶಿಬಿರವು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿದೆ. ಇದು ದಾಂಡೇಲಿ ಅನಸಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಬರುತ್ತೆ. ಈ ಪನಸೋಲಿ ಅನ್ನೋದು ದಾಂಡೇಲಿ ಅರಣ್ಯ ಅಂದರೆ ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ವೀಕ್ಷಣೆ ಮಾಡಬೇಕಂದ್ರೆ ಟಿಕೆಟನ್ನು ತಗೊಳ್ಬೇಕಾಗತ್ತೆ. ಹಾಗೆ ಇದು ಬೆಳಗಿನ ಜಾವ 8 ಗಂಟೆಯಿಂದ 9 ಗಂಟೆಯವರೆಗೆ ಇಲ್ಲಿ ವೀಕ್ಷಣೆಗೆ ಅವಕಾಶ ಇರುತ್ತೆ. ಒಟ್ಟು 3 ಆನೆಗಳಿದ್ದಾವೆ. ಹಾಗೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ 30 ನಿಮಿಷದವರೆಗೂ ಕೂಡ ಇಲ್ಲಿ ಆನೆಗಳನ್ನು ವೀಕ್ಷಣೆ ಮಾಡ್ಬೋದು. ಒಟ್ಟು 3 ಆನೆಗಳನ್ನು ವೀಕ್ಷಣೆ ಮಾಡ್ಬೋದು. ಅಂದರೆ ಈ ಪನಸೋಲಿಯಿಂದ ಸುತ್ತಮುತ್ತ ಇರ್ತಕ್ಕಂಥ ರೆಸಾರ್ಟಲ್ಲಿರೋರು ಇಲ್ಲಿ ಬಂದಾಗ ಈ ಪನಸೋಲಿಯಲ್ಲಿರ್ತಕ್ಕಂಥ ಈ ಆನೆ ಶಿಬಿರವನ್ನು ವೀಕ್ಷಣೆ ಮಾಡಬಹುದು. ಇದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಅಡಿಯಲ್ಲಿ ಬರುತ್ತೆ. ಅಂದರೆ ಸುತ್ತಲೂ ನಿತ್ಯ ಹರಿದ್ವರ್ಣ ಅರಣ್ಯ ಇದೆ, ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಅನಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಇತ್ತು, 2003ರಲ್ಲಿ ಅದನ್ನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮಾಡಿದ್ದಾರೆ. ಪ್ರಸ್ತುತ ಇದು ಪನಸೋಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಅಡಿಯಲ್ಲಿ ಬರುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.